ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಹಾಗೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕೆಂಪು ಬಣ್ಣದ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಮೂಡ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಮೇಲ್ ಬರ್ತಕ್ಕಂಥ ಆಲ್ ಬಟನ್ನ ಒತ್ತಿ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಬಹಳ ಆರೋಗ್ಯಕರವಾದಂಥ ಹಾಗೆ ಈ ಒಂದು ಬೇಸಿಗೆನಲ್ಲಿ ನಿಮ್ಮ ದೇಹಕ್ಕೆ ಸಾಕಷ್ಟು ತಂಪನ್ನು ನೀಡ್ತಕ್ಕಂಥ ಹೆಸರುಬೇಳೆನ ಹಾಗೆ ಸೌತೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿ ಕೋಸಂಬರಿ ಮಾಡೋದು ಅಂತ ಬಹಳ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ಸಿಂಪಲ್ ಆದ ರೆಸಿಪಿ, ಬಹಳ ಬೇಗ ಮಾಡ್ತಕ್ಕಂಥ ರೆಸಿಪಿ. ನೀವೇನಾದ್ರು ಡಯಟ್ ಮಾಡ್ತಾ ಇದ್ರೆ ಈ ಒಂದು ರೆಸಿಪಿ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಒಂದು ರೀತಿಲಿ ಹೇಳ್ಬೇಕಂತಂದರೆ ಕೋಸಂಬರಿಗೆ ಅದರದೇ ಆದಂಥ ಒಂದು ಮಹತ್ವ ಇದೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಉಪಯೋಗಿಸ್ತಾರೆ, ದೇವ್ರ ನೈವೇದ್ಯಕ್ಕೂ ಉಪಯೋಗಿಸ್ತಾರೆ, ಜೊತೆಗೆ ಊಟಕ್ಕೆ ಪಲ್ಯವಾಗೂ ಸಹ ಉಪಯೋಗಿಸ್ತಾರೆ. ಆದರೆ ಈ ಬೇಸಿಗೆಯ ತಾಪಕ್ಕೆ ನಾವು ಆದಷ್ಟು ಈ ರೀತಿಯಾದಂಥ ಕೋಸಂಬರಿ ತಿನ್ನೋದು ಬಹಳ ದೇಹಕ್ಕೆ ಉತ್ತಮ. ಏಕೆಂದರೆ ಹೆಸರುಬೇಳೆ ನಮಗೆ ದೇಹಕ್ಕೆ ತಂಪನ್ನು ಕೊಡುತ್ತೆ, ಹಾಗೆ ಸೌತೆಕಾಯಲ್ಲಿ ಬಹಳಷ್ಟು ನೀರಿನ ಅಂಶ ಇರುತ್ತೆ. ಈಗ ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀವಿ. ಹಾಗೆ 1/4 ಕಪ್ಪಷ್ಟು ಸೌತೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಜೊತೆಗೆ ಒಂದು 3ರಿಂದ 4 ಕಾಳು ಮೆಣಸನ್ನು ನಾವಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈ ರೆಸಿಪಿಯ ಮತ್ತೊಂದು ಸ್ಪೆಷಲ್ ಏನಂದರೆ, ನಾವು ಈ ರೆಸಿಪಿ ಮಾಡಬೇಕಾದ್ರೆ ಸ್ಟವ್ವಿನ ಅಗತ್ಯನೂ ಇಲ್ಲ, ಜೊತೆಗೆ ಯಾವುದೇ ಒಂದು ಪದಾರ್ಥನ ರುಬ್ಬಬೇಕಾದೂ ಇಲ್ಲ. ಬಹಳ ಈಸಿಯಾಗಿ ತಯಾರು ಮಾಡ್ಕೋಬೋದು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ ಹೆಸರುಬೇಳೆ ಕಪ್ಪಿಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಿ ನಾವು ಹೆಸರುಬೇಳೆನ 1 ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, 1 ಗಂಟೆಗಳ ಕಾಲ ನೆಂದಂಥ ಹೆಸರುಬೇಳೆ ಸ್ವಲ್ಪ ಉಬ್ಬಿದೆ. ಈ ಮಟ್ಟದವರೆಗೂ ನಾವು ನೆನೆಸ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಇದರಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಒಮ್ಮೆ ಒಳ್ಳೆ ನೀರಿಂದ ತೊಳ್ಕೊಬೇಕಾಗತ್ತೆ. 1 ಗಂಟೆಗಳ ಕಾಲ ನೆನೆಸಿದಂಥ ಈ ಹೆಸರುಬೇಳೆನ ಮತ್ತೊಮ್ಮೆ ನಾವು ವಾಶ್ ಮಾಡ್ಕೊಂಡಿದ್ದೀವಿ. ಈ ರೀತಿ ತೊಳೆದಾದ ನಂತರ ನಾವು ಇದರಲ್ಲಿರ್ತಕ್ಕಂಥ ನೀರನ್ನ ಸೋಸ್ಕೋಬೇಕಾಗತ್ತೆ. ನಂತರ ನಾವೀಗ ಈ ರೀತಿಯಾದಂಥ ಒಂದು ಬಟ್ಟಲನ್ನು ತಗೊಂಡು ನಾವು ಸೋಸಿಟ್ಟಂಥ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ ಸೌತೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ತುರಿದಿಟ್ಕೊಂಡಿರ್ತಕ್ಕಂಥ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕ್ಯಾರೆಟ್ ತುರಿ, ಜೊತೆಗೆ ಹಸಿಮೆಣಸಿನಕಾಯಿ, ನಾವು ತೊಗೊಂಡಂಥ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಿಂಬೆಹಣ್ಣಿನ ರಸ ಮಾತ್ರ ಬಹಳ ರುಚಿ ಕೊಡುತ್ತೆ ಈ ಒಂದು ಕೋಸಂಬರಿಗೆ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿದು ಮೆಣಸನ್ನು ಕುಟ್ಟಿ ಪುಡಿ ಮಾಡಿದಂಥ ಪೌಡ್ರ್ ಆಗಿದೆ. ಈ ರೀತಿ ಮೆಣಸಿನ ಪೌಡ್ರನ್ನು ಸಹ ಸೇರಿಸಾದ ನಂತರ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸ್ಕೊಳ್ಳೋಣ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ನಾವು ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಈ ಬಟ್ಲಿಗೆ ಸೇರಿಸಾಗಿದೆ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ಒಂದು ರೆಸಿಪಿಗೆ ಸೌತೆಕಾಯಿನ ಕಟ್ ಮಾಡಿದ ತಕ್ಷಣ ಸೇರಿಸ್ಬಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಬಹಳ ತಾಜಾತನದಿಂದ ಕೂಡಿರ್ತಕ್ಕಂಥ ರೆಸಿಪಿ ಅಂದರೆ ತಪ್ಪಾಗಲ್ಲ. ಈ ಕೋಸಂಬರಿಗೆ ಅದರದೇ ಆದಂತಹ ರುಚಿ, ಅದರದೇ ಆದಂತಹ ಪರಿಮಳ ಇದೆ. ಖಂಡಿತ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಜೊತೆಗೆ ಎಷ್ಟು ತಿಂದರೂ ಸಹ ತೃಪ್ತಿಯಾಗಲ್ಲ, ಅಷ್ಟು ಸೊಗಸಾದ ರುಚಿಕರವಾದಂಥ ರೆಸಿಪಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಕೋಸಂಬರಿ ಬಹಳ ತಾಜಾತನದಿಂದ ರೆಡಿಯಾಗಿದೆ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಬಹಳ ಸಿಂಪಲ್ ಆದ ರೆಸಿಪಿ ಅಂತ. ಈ ರೆಸಿಪಿಯ ಮತ್ತೊಂದು ವಿಶೇಷ ಏನಂದರೆ, ಇದನ್ನು ನೀವು ದೇವ್ರ ನೈವೇದ್ಯಕ್ಕೂ ಉಪಯೋಗಿಸ್ಕೋಬೋದು, ಜೊತೆಗೆ ಪ್ರಸಾದ ಕೊಡೋದಕ್ಕೂ ಸಹ ಉಪಯೋಗಿಸ್ಕೋಬೋದು. ಖಂಡಿತ ಇದು ಒಂದು ಬಹಳ ಉಪಯೋಗ ಇರತಕ್ಕಂಥ ರೆಸಿಪಿ.
ಹಾಗಿದ್ರೆ ಯಾವ ರೀತಿ ಬಹಳ ಸುಲಭವಾಗಿ ಕೋಸಂಬರಿ ಮಾಡೋದು ಅಂತ ನೋಡಿದ್ರಲ್ಲ, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್.